ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಆರ್ಥಿಕ ಇಲಾಖೆ ನಮೂದನೆ ಕೊಟ್ಟಿರೋ ಹುದ್ದೆಗಳು ಇನ್ನು ಕಾಮನ್ ಎಕ್ಸಾಮ್ಸ್ ಕೂಡ ಮಾಡ್ತಾರೆ ಅಂತೇಳಿ ಯಾವೆಲ್ಲ ಹುದ್ದೆಗಳು ಕೂಡ ಇದಾವೆ ನೋಡೋಕೆ ಇಷ್ಟಪಡ್ತೀನಿ. ಗ್ರೂಪ್ ಸಿ ಹುದ್ದೆಗಳಿಗೆ ಒಂದೇ ಬಾರಿ ಪರೀಕ್ಷೆ ನಡೆಸಬೇಕು ಅಂತೇಳಿ ಮಾಹಿತಿ ಬಂದಿದೆ. ಅಂಡ್ ನಿಮಗೆ ಯಾವೆಲ್ಲ ಹುದ್ದೆಗಳು ಕೂಡ ಇದಾವೆ ಅಂತ ನೋಡೋಣ. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಎಲ್ಲ ಕವರ್ ಮಾಹಿತಿ ಕೊಡ್ತೀನಿ. ಇಲ್ಲಿ ಮೇನ್ ಥಿಂಗ್ ನೋಡ್ಬೇಕಾದ್ರೆ ಸಾರಿಗೆ ಇಲಾಖೆ 6,000 ಇದೆ ಗ್ರೂಪ್ ಸಿ ಹುದ್ದೆಗಳು, ಅದನ್ನ ಮಾಡಬಹುದು. ಶಿಕ್ಷಣ ಇಲಾಖೆ ನೀವು ನೋಡಬಹುದು 5,267 ಹುದ್ದೆಗಳು ಇದಾವೆ. ಅಂದಾಜು ನಿಮಗೆ ಶಿಕ್ಷಕರ ನೇಮಕಾತಿ 15,000 ಕೂಡ ಆಗೋದಿಲ್ಲ. 5,267 ಹುದ್ದೆಗಳು ನಿಮಗೆ ಆಗ್ಬಹುದು. ಅದಕ್ಕೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ಮೇನ್ ಥಿಂಗ್ ನೋಡಿ ಇಷ್ಟು ಮಾತ್ರ ಆಗಿದ್ದಾವೆ. ಇಂಧನ ಇಲಾಖೆ 2,400, ಆರ್ಥಿಕ ಇಲಾಖೆ 2,200, ಆರೋಗ್ಯ ಇಲಾಖೆ 1,700, ಕಂದಾಯ ಇಲಾಖೆ 1,300, ಪರಿಶಿಷ್ಟ ಜಾತಿ 892, ಅಲ್ಪಸಂಖ್ಯಾತ 784, ಒಳಾಡಳಿತ 557, ಕೃಷಿ 553, ಗ್ರಾಮೀಣಾಭಿವೃದ್ಧಿ 351, ವೈದ್ಯಕೀಯ ಶಿಕ್ಷಣ 133, ಪರಿಶಿಷ್ಟ ಪಂಗಡ 200, ನಗರಾಭಿವೃದ್ಧಿ 185, ಸಹಕಾರ 180, ಪರಿಸರ 92, ಉನ್ನತ ಶಿಕ್ಷಣ ಇಲಾಖೆ 60, ಡಿಪಿಆರ್ 50, ಕೈಗಾರಿಕಾ 42, ವಸತಿ 38, ಪಶುಸಂಗೋಪನಾ 31, ಸಣ್ಣ ನೀರಾವರಿ 21, ಗಣಿ 18, ರೇಷ್ಮೆ 15, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 14, ಕೈಮಗ್ಗ ಚಳವಳಿ 12, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಟೋಟಲ್ 7, ಕಾರ್ಮಿಕ ಇಲಾಖೆ 7, ಕನ್ನಡ ಸಂಸ್ಕೃತಿ 6, ಪ್ರವಾಸೋದ್ಯಮ 5, ಅಂಡ್ ನಿಮಗೆ ಯುವಜನ 4, ಅಂಡ್ ನಿಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 3. ಇಲ್ಲಿ ಮೇನ್ ಥಿಂಗ್ ಗಮನಿಸಬೇಕಾಗಿತ್ತು, ಸಾರಿಗೆ ಶಿಕ್ಷಣ ಇಲಾಖೆ ಜಾಸ್ತಿ ಇದೆ. ಸಾರಿಗೆ ಬಿಟ್ಟಾಕಿ ಶಿಕ್ಷಣ ಇಲಾಖೆನ ಗಮನಿಸಬೇಕು. ಎಷ್ಟು ಹುದ್ದೆಗಳು ಆಗ್ಬಹುದು ಅಂತ ಕೇಳ್ತಾ ಇದ್ದೀರಾ. ಹೆಚ್ಚಿಗೆದು ನಿಮಗೆ ಆಸ್ ಯೂಶುವಲ್ ಇಂದನೇ ನಿಮಗೆ ಮಾಡಿದ್ದಾರೆ. ನಾನ್ ಹೆಚ್ಚಿಗೆ ನಿಮಗೆ 5,267 ಹುದ್ದೆಗಳು ಆಗ್ಬಹುದು. ಅದರಲ್ಲಿ ಯಾವ್ದಕ್ಕೆ ಎಷ್ಟೆಷ್ಟು ಅಂತ ಹೇಳಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಬಹುತೇಕ ಹೆಚ್ಚು ಹುದ್ದೆಗಳು PSTR ಇದಾವೆ ಅಂತ ಮೇಲ್ನೋಟ ಕೇಳ್ತಾ ಇದ್ರು. ಈಗ ಅಂದಾಜು ನಿಮಗೆ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟ ಹುದ್ದೆಗಳು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಆಗ್ಬಹುದು ನಮಗೆ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ. ಶಿಕ್ಷಣ ಇಲಾಖೆಯಲ್ಲಿ ಅಂದಾಜು 5,267 ಹುದ್ದೆಗಳು ಈ ಬಾರಿ ನಿಮಗೆ ನೇಮಕಾತಿ ಆಗ್ಬಹುದು. ಇದು ಬಿಗ್ ಅಪ್ಡೇಟ್. ಥ್ಯಾಂಕ್ ಯು.